ಮೊದಲನೆಯ ಪ್ರಶ್ನೆ, ಮನೆಯಲ್ಲಿ ಅಗರಬತ್ತಿ ಹಚ್ಚುವುದರಿಂದ ಅನಾನುಕೂಲಗಳು ಏನು? ಎ. ಹೆಚ್ಚಿನ ಪ್ರಗತಿ, ಬಿ. ಪಿತೃದೋಷ ನಿವಾರಣೆ, ಸಿ. ದುರಾದೃಷ್ಟ, ಡಿ. ನಕಾರಾತ್ಮಕ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಿತೃದೋಷ ನಿವಾರಣೆ. ಇನ್ನು ಎರಡನೆಯ ಪ್ರಶ್ನೆ, ಮಜ್ಜಿಗೆ ಕುಡಿಯುವುದರಿಂದ ಏನಾಗುತ್ತದೆ? ಎ. ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ, ಬಿ. ವಿಟಮಿನ್ ಡಿ ಹೆಚ್ಚಾಗುತ್ತದೆ, ಸಿ. ಕೆಮ್ಮು ಬರಬಹುದು, ಡಿ. ಅಜೀರ್ಣ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಜೀರ್ಣ ಕಡಿಮೆಯಾಗುತ್ತದೆ. ಮೂರನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಏನನ್ನ ನಾವು ಮಾಡಬಾರದು? ಎ. ಓಡಾಡಬಾರದು, ಬಿ. ಮಲಗಬಾರದು, ಸಿ. ಸ್ನಾನವನ್ನ ಮಾಡಬಾರದು, ಡಿ. ನೀರು ಕುಡಿಯಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಲಗಬಾರದು. ನಾಲ್ಕನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಎ. ಕಿಂಗ್ ಕೋಬ್ರಾ, ಬಿ. ಹೆಬ್ಬಾವು, ಸಿ. ಮೊಸಳೆ, ಡಿ. ಆಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕಿಂಗ್ ಕೋಬ್ರಾ. ಐದನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕರೆನ್ಸಿ ಯಾವುದು? ಎ. ಯೂರೋ, ಬಿ. ರೂಪಾಯಿಗಳು, ಸಿ. ದಿನರ್, ಡಿ. ಅಮೇರಿಕನ್ ಡಾಲರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರೂಪಾಯಿ. ಆರನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಎಂದು ಯಾವುದನ್ನ ಕರೆಯುತ್ತಾರೆ? ಎ. ಕ್ಯಾರೆಟ್, ಬಿ. ಬೀಟ್ರೋಟ್, ಸಿ. ಮುಲ್ಲಂಗಿ, ಡಿ. ಕುಂಬಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಕುಂಬಳಕಾಯಿ. ಏಳನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಯಾವುದು? ಎ. ಆನೆ, ಬಿ. ಹಸು, ಸಿ. ಹುಲಿ, ಡಿ. ನಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆನೆ. ಎಂಟನೆಯ ಪ್ರಶ್ನೆ, ಬಾಳೆಹಣ್ಣಿನ ಜೊತೆ ನಾವು ಏನನ್ನ ತಿನ್ನಬಾರದು? ಎ. ಪಪಾಯ, ಬಿ. ಜೇನುತುಪ್ಪ, ಸಿ. ಮೊಟ್ಟೆ, ಡಿ. ಬಾಳೆಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪಪಾಯ. ಒಂಬತ್ತನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಸುಂದರವಾದ ಪಕ್ಷಿ ಎಂದು ಯಾವುದನ್ನ ಕರೆಯುತ್ತಾರೆ? ಎ. ಕೋಗಿಲೆ, ಬಿ. ಹಂಸ, ಸಿ. ಬಿಳಿ ನವಿಲು, ಡಿ. ನವಿಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಳಿ ನವಿಲು. ಹತ್ತನೆಯ ಪ್ರಶ್ನೆ, ಅತಿಯಾಗಿ ಯೋಚನೆ ಮಾಡಿದರೆ ಯಾವ ಸಮಸ್ಯೆ ಬೇಗ ಬರುತ್ತದೆ? ಎ. ಬಿಪಿ, ಸಿ. ಮರೆವುತನ, ಸಿ. ಹೃದಯದ ಸಮಸ್ಯೆ, ಡಿ. ಅಸ್ತಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮರೆವು. 11ನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಕಾವ್ಯ ಯಾವುದು? ಎ. ಮಹಾಭಾರತ, ಬಿ. ರಾಮಾಯಣ, ಸಿ. ಕುರಾನ್, ಡಿ. ಬೈಬಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನಮ್ಮ ಮಹಾಭಾರತ. 12ನೆಯ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಯಾರು? ಎ. ದ ರಾ ಬೇಂದ್ರೆ, ಬಿ. ಸರ್ ಎಂ ವಿಶ್ವೇಶ್ವರಯ್ಯ, ಸಿ. ಡಾಕ್ಟರ್ ರಾಜ್ಕುಮಾರ್, ಡಿ. ಕುವೆಂಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ ಎಂ ವಿಶ್ವೇಶ್ವರಯ್ಯ.
13ನೆಯ ಪ್ರಶ್ನೆ, ಕವಿರಾಜ ಮಾರ್ಗ ಎಂಬ ಪುಸ್ತಕವನ್ನು ಬರೆದವರು ಯಾರು? ಎ ರನ್ನ, ಬಿ ಪಂಪ, ಸಿ ಬುಕ್ಕರಾಯ, ಡಿ ಶ್ರೀವಿಜಯ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀವಿಜಯ. 14ನೆಯ ಪ್ರಶ್ನೆ, ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಎ ಕೋಲಾರ, ಬಿ ರಾಮನಗರ, ಸಿ ಚಿಕ್ಕಬಳ್ಳಾಪುರ, ಡಿ ಶಿಡ್ಲಘಟ್ಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಮನಗರ. 15ನೆಯ ಪ್ರಶ್ನೆ, ಯಾವ ವಿಭಾಗಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಎ ಭೌತಶಾಸ್ತ್ರ, ಬಿ ಶಾರೀರಿಕ ಶಾಸ್ತ್ರ, ಡಿ ಔಷಧಿ, ಸಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಎಲ್ಲವಕ್ಕೆ. 16ನೆಯ ಪ್ರಶ್ನೆ, ಇದನ್ನು ತಿಂದರೆ ಮಲವಲಸು ಸುಲಭವಾಗಿ ಆಚೆ ಬರುತ್ತೆ ಮತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ. ಎ ಕಪ್ಪು ದ್ರಾಕ್ಷಿ, ಬಿ ಪೇರಲೆ ಹಣ್ಣು, ಸಿ ಹಲಸಿನ ಹಣ್ಣು, ಡಿ ಬೆಲ್ಲದ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ದ್ರಾಕ್ಷಿ ಮತ್ತು ಆಪ್ಷನ್ ಬಿ ಪೇರಳೆ ಹಣ್ಣು. ಪ್ರಿಯ ವೀಕ್ಷಕರೇ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.